ನಮಸ್ಕಾರ. ಚೆಡ್ಡಿ ಸಾರ್ವಜನಿಕ ಉಡುಗೆಯಾದ ಹಿನ್ನೆಲೆ. ಇತಿಹಾಸದ ದೊಡ್ಡ ಬದಲಾವಣೆಗಳು ಯಾವಾಗಲೂ ಸಂಸತ್ತಿನಲ್ಲಿ ಅಥವಾ ಕದನ ಕಣದಲ್ಲಿ ಮಾತ್ರ ನಡೆಯೋದಿಲ್ಲ. ಕೆಲವು ಸಲ ಒಂದು ಉರಿತಕ್ಕಂಥ ಬೇಸಿಗೆ ಸಮಾಜದ ಕಾನೂನುಗಳನ್ನ ಮತ್ತೆ ತಿದ್ದಿ ಬರಿಬಹುದು. 1936 ಅಮೆರಿಕದ ಮಹಾ ಬಿಸಿಗಾಳಿಯ ಅಲೆ ಅಂತಹದೇ ಒಂದು ಘಟನೆ. ಅದು ಕೇವಲ ಹವಾಮಾನ ದಾಖಲೆಗಳನ್ನ ಮುರಿಲಿಲ್ಲ, ಅದರ ಜೊತೆಗೆ ಜನ ಎಂತಹ ಉಡುಗೆಗಳನ್ನ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತಕ್ಕಂಥ ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರವನ್ನು ನೀಡಿತು. ಇವತ್ತು ಅಮೆರಿಕ ದೇಶದಲ್ಲಿ ಹಾಗೆಯೇ ಇತರ ಮುಂದುವರೆದ ದೇಶಗಳಲ್ಲಿ ಜನ ಎಲ್ಲ ಕಡೆ ಚಡ್ಡಿ ಹಾಕ್ಕೊಂಡು ಹೋಗೋದು, ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಸಂಕೋಚ ಇಲ್ಲದೆ ಚಡ್ಡಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಈಗ ಯಾರ ಗಮನಕ್ಕೂ ಬಾರದ ಅತ್ಯಂತ ಸಾಮಾನ್ಯ ಸಂಗತಿ ಆಗೈತೆ. ಆದರೆ 1930ರ ದಶಕದಲ್ಲಿ ಅಮೆರಿಕದ ಅನೇಕ ನಗರಗಳಲ್ಲದು ಅಸಭ್ಯ ಅಂತ ಪರಿಗಣಿತ ಆಗಿತ್ತು. ಕೆಲವು ಕಡೆ ಪೊಲೀಸರು ಹಾಗೆ ಚಡ್ಡಿ ಹಾಕ್ಕೊಂಡು ತಿರುಗಾಡೋರನ್ನ, ಸಾರ್ವಜನಿಕವಾಗಿ ತಿರುಗಾಡೋರನ್ನ ತಡೆ ಹಿಡಿದು ಪ್ರಶ್ನೆ ಮಾಡ್ತಾ ಇದ್ರು. ಕೆಲವು ಸ್ಥಳೀಯ ನಿಯಮಗಳ ಪ್ರಕಾರ ಚಡ್ಡಿ ಹಾಕ್ಕೊಂಡು ಸಾರ್ವಜನಿಕವಾಗಿ ತಿರುಗಾಡೋದು ದಂಡನೆಗೆ ಒಳಪಡ್ತಕ್ಕಂಥ ಒಂದು ಅಸಭ್ಯ ನಡವಳಿಕೆ ಆಗಿತ್ತು. ಚಡ್ಡಿ ಆಟದ ಮೈದಾನ ಇಲ್ಲ ಕಡಲ ತೀರದ ಉಡುಗೆ, ಮಕ್ಕಳ ಉಡುಗೆ ಮಾತ್ರ, ನಗರದ ಬೀದಿಗಳಲ್ಲಿ ಹಾಕೊಂಡು ತಿರುಗಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥ ಸಾಮಾಜಿಕ ನಂಬಿಕೆ ಬಹಳ ಗಟ್ಟಿಯಾಗಿ ನಿಂತಿತ್ತು. ಆ ಕಾಲದಲ್ಲಿ ಅಂದರೆ ಇವತ್ತಿಗೆ 100 ವರ್ಷಗಳ ಹಿಂದೆ ಗಂಡಸರ ಗೌರವಾನ್ವಿತ ಉಡುಗೆ ಉದ್ದವಾದಂಥ ಪ್ಯಾಂಟು, ಉದ್ದು ತೋಳಿನ ಅಂಗಿ, ಟೈ, ಕೆಲವು ಸಲ ಕೋಟು, ತಲೆ ಮೇಲೆ ಟೋಪಿ. ಇದು ಪಾಶ್ಚಾತ್ಯರ ಗೌರವಾನ್ವಿತ ಉಡುಗೆ. ಅದರಂತೆ ಪಾಶ್ಚಾತ್ಯ ಹೆಂಗಸರು ಕೂಡ ಹಲವು ಪದರಗಳ ಬಟ್ಟೆಗಳನ್ನ ಉಡಬೇಕಾಗಿತ್ತು. ಬೇಸಿಗೆ ಎಷ್ಟೇ ಉರಿತಾ ಇದ್ರೂ ಕೂಡ ಈ ಉಡುಗೆಯ ಕಟ್ಟಳೆಗಳು ಬದಲಾಗ್ತಾ ಇರಲಿಲ್ಲ. ಉಡುಗೆ ಕೇವಲ ಬಟ್ಟೆ ಅಲ್ಲ, ಅದು ಶಿಸ್ತು, ವರ್ಗ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತ ಆಗಿತ್ತು. ವಿಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಇದು ಒಂದು ವಿಚಿತ್ರವಾದಂಥ ವಿರೋಧಾಭಾಸ. ದೇಹವನ್ನು ಬಿಸಿಯನ್ನು ಹೊರಗಾಕೋದಕ್ಕೆ ನಾವು ಬೆವರ್ತೀವಿ, ಆದರೆ ಈ ದಪ್ಪ ಬಟ್ಟೆಗಳು ಆ ಉಷ್ಣವನ್ನು ಒಳಗೆ ಉಳಿಸ್ತವೆ. ಬೆಂಕಿ ಹತ್ತಿರ ನಿಂತವನಿಗೆ ಮತ್ತೊಂದು ಕಂಪಳಿನ ಒದಗಿಸ್ದಂಗಾಗತ್ತೆ ಈ ಹಲವು ಪದರಗಳ ಮತ್ತು ಮೈ ತುಂಬ ಮುಚ್ಚುವ ಉಡುಗೆ. 1936 ಜುಲೈನಲ್ಲಿ ಅಮೆರಿಕದ ಮಧ್ಯ ಮತ್ತು ಉತ್ತರ ಭಾಗಗಳು ಉರಿಯುವ ಬಟ್ಟೆಗಳಂತೆ ಆಗಿದ್ವು. ಅನೇಕ ರಾಜ್ಯಗಳಲ್ಲಿ ತಾಪಮಾನ 45 ಡಿಗ್ರಿ ಸೆಂಟಿಗ್ರೇಡ್ನ ಮೀರಿತು. ಕೆಲವು ಕಡೆ 49ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ ಸಮೀಪಕ್ಕೂ ಈ ತಾಪಮಾನ ತಲುಪಿತು. ರಸ್ತೆಗಳಲ್ಲಿ ಗಾಳಿ ಕಂಪಿಸಿದ ರೀತಿ ಅಲುಗಾಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ರೈಲು ಹಳಿಗಳು ಬಿಸಿಯಿಂದ ಭಾರಿ ಹಿಗ್ಗಿದ್ವು, ಹೊಲಗಳು ಒಣಗೋಗಿದ್ವು. ಇದು ಸಾಮಾನ್ಯ ಬೇಸಿಗೆ ಆಗಿರಲಿಲ್ಲ. ಇದು ಡಸ್ಟ್ ಬೌಲ್ ಅಂದರೆ ಪರಿಸರ ದುರಂತದ ನಡುವೆ ಬಂದಂಥ ತಾಪಮಾನದ ಉಷ್ಣದ ಬಿಸಿಯ ಅಲೆ. ಬರ, ಮಣ್ಣಿನ ಧೂಳಿನ ಬಿರುಗಾಳಿಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಬಳಲ್ತಾ ಇದ್ದ ಜನರಿಗೆ ಇದು ಇನ್ನೊಂದು ಉರಿಯುವ ಬೇಸಿಗೆ, ಇನ್ನೊಂದು ಹೊಡೆತ ಆಗಿತ್ತು. ಇವತ್ತು ನಾವು ಏರ್ ಕಂಡೀಷನರ್ ಆನ್ ಮಾಡ್ಬೋದು, ಫ್ಯಾನ್ಗಳನ್ನ ತಿರುಗಿಸಿ ತಂಪಾಗಿರ್ಬೋದು. ಆದರೆ 1936ರಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ಥರದ ಸಲಕರಣೆಗಳು ಇರಲಿಲ್ಲ. ಜನ ರಾತ್ರಿ ಹೊತ್ತು ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನೆಯಿಂದ ಹೊರಗೆ ಬಂದು ಮೇಲ್ಛಾವಣಿಗಳ ಮೇಲೆ, ಮಾಳಿಗೆಗಳ ಮೇಲೆ ಮಲಗ್ತಾ ಇದ್ರು. ಆಸ್ಪತ್ರೆಗಳಲ್ಲಿ ಬಿಸಿಲಿನ ಹೊಡೆತಕ್ಕೆ ಚಿಕ್ಕ ರೋಗಿಗಳು ಹೆಚ್ಚಾಗ್ತಾ ಇದ್ದಂತೆ ವೈದ್ಯರು ಒಂದು ಸಾಮಾನ್ಯವಾದ ಕಾರಣವನ್ನು ಗಮನಿಸಿದರು. ಅವು ಜನ ತೊಡ್ತಾ ಇದ್ದಂಥ ದಪ್ಪನಾದಂಥ ಹಲವು ಪದರಗಳ ಉಡುಗೆ. ಇದನ್ನು ಗಮನಿಸಿದಂಥ ಶಿಕಾಗೋ ಆರೋಗ್ಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಹೆರ್ಮಾನೆಸ್ ಬುಂಡೆಸನ್ನು ಜೀವ ಉಳಿಸೋದು ಮೊದಲ ಕರ್ತವ್ಯ, ಬಿಸಿಲಿನಲ್ಲಿ ಸಾಧ್ಯವಾದಷ್ಟು ಹಗುರವಾದ ಕನಿಷ್ಠ ಉಡುಗೆಗಳನ್ನ ಉಟ್ಕೋಬೇಕು. ಈ ಬೇಗುದಿಯ ಬಿಸಿಲಿನ ಕಾಲದಲ್ಲಿ ಗಂಡಸರಿಗೆ ಚಡ್ಡಿ ಅತ್ಯಂತ ಸಮಂಜಸವಾದ ಆಯ್ಕೆ ಅಂತೇಳಿ ಸಾರ್ವಜನಿಕವಾಗಿ ಮೊದಲ ಸಲ ಸಾರ್ತಾರೆ. ಇದು ಆ ಕಾಲದಲ್ಲಿ ಕ್ರಾಂತಿಕಾರಿ ಹೇಳಿಕೆ ಆಗಿರ್ತೈತೆ, ನಿಲುವಾಗಿರ್ತೈತೆ. ವೈದ್ಯಕೀಯ ವಿಜ್ಞಾನ ಮೊದಲ ಬಾರಿಗೆ ಸಾಮಾಜಿಕ ಶಿಷ್ಟಾಚಾರಕ್ಕೆ ನೇರವಾಗಿ ಸವಾಲು ಹಾಕಿರುತ್ತೆ. ನ್ಯೂಯಾರ್ಕ್ ರಾಜ್ಯದ ಯೋಂಕೋರ್ಸ್ ನಗರದಲ್ಲಿ ಇಬ್ಬರು ಪತ್ರಕರ್ತರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಅವರು ಉದ್ದೇಶಪೂರ್ವಕವಾಗಿ ಚಡ್ಡಿ ಉಟ್ಟು ಸಾರ್ವಜನಿಕ ರಸ್ತೆಯಲ್ಲಿ ನಡೆದಾಡ್ತಾರೆ. ಪೊಲೀಸರು ಅವರನ್ನು ಬಂಧಿಸ್ತಾರೆ. ಈ ಘಟನೆ ದೇಶದ ಉದ್ದಗಲಕ್ಕೆ ಸುದ್ದಿ ಆಗುತ್ತೆ. ಜುಲೈ ತಿಂಗಳಿನಲ್ಲಿ ತಾಪಮಾನ 40 ಡಿಗ್ರಿ ಸೆಂಟಿಗ್ರೇಡ್ ದಾಟಿದಾಗ ಸ್ವತಃ ನ್ಯಾಯಾಲಯದಲ್ಲಿ ಬೆವರ್ತಾ ಇದ್ದಂತೆ ನ್ಯಾಯಾಧೀಶರು ಆ ಪತ್ರಕರ್ತರಿಗೆ ಸಾಂಕೇತಿಕವಾಗಿ ದಂಡ ವಿಧಿಸಿ, ಅದರ ಹಿಂದೆನೇ ವಿಧಿಸಿದ್ದ ದಂಡವನ್ನು ರದ್ದುಗೊಳಿಸಿ ಪರಿಸ್ಥಿತಿಗೆ ತಕ್ಕಂತೆ ಉಡುಪು ಧರಿಸೋದು ತಪ್ಪಲ್ಲ ಅನ್ನುವ ತಮ್ಮ ನಿಲುವನ್ನು ತೋರಿಸ್ತಾರೆ. ಈ ತೀರ್ಪು ಸಾರ್ವಜನಿಕ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಬದಲಿಸ್ತದೆ. ಆಗ ಜನ ಬಿಸಿಲಿನಿಂದ ಸಾಯೋದು ಸಭ್ಯತೆಯೇ ಅಥವಾ ಚಡ್ಡಿ ಧರಿಸಿ ಬದುಕೋದೆ ಅನ್ನುವ ಪ್ರಶ್ನೆಯನ್ನು ನೇರವಾಗಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜನರ ಒತ್ತಡ ಹೆಚ್ಚುತ್ತಲೇ ಹೋಗುತ್ತೆ. ಪತ್ರಿಕೆಗಳು, ವೈದ್ಯರು ಮತ್ತು ನಾಗರಿಕ ಸಂಘಟನೆಗಳು ಹಳೆಯ ನಿಯಮಗಳನ್ನ ರದ್ದುಗೊಳಿಸುವಂತೆ ಒತ್ತಾಯ ಮಾಡ್ತವೆ, ಬೀದಿಗಿಳಿತವೆ. ಕೊನೆಗೆ ಯೋಂಕೋರ್ಸು ತನ್ನ ಚಡ್ಡಿ ವಿರೋಧಿ ನಿಯಮವನ್ನು ತೆಗೆದುಹಾಕುತ್ತೆ. ಇತರ ನಗರಗಳು ಕೂಡ ಕ್ರಮೇಣವಾಗಿ ಅದೇ ದಾರಿಯನ್ನು ಅನುಸರಿಸ್ತವೆ. ಬೇಸಿಗೆಯ ಬಿಸಿಯಲೆ ಕಾನೂನನ್ನು ಬದಲಿಸ್ತದೆ. 2ನೇ ಜಾಗತಿಕ ಯುದ್ಧದ ನಂತರ ಸೈನಿಕರು ಬಳಸ್ತಾ ಇದ್ದಂಥ
ಹಗುರವಾದಂಥ ಉಡುಗೆ ಸಾಮಾನ್ಯ ಜನರ ಬದುಕಿಗೆ ಬರುತ್ತೆ. ಟಿ ಶರ್ಟು ಮತ್ತು ಚಡ್ಡಿ ಕ್ರಮೇಣ ಬೇಸಿಗೆಯ ನಿತ್ಯ ಉಡುಗೆಗಳಾಗಿ ಬದಲಾಗ್ತವೆ. 1960ರ ದಶಕದಲ್ಲಿ ಯುವಜನರ ಸಂಸ್ಕೃತಿ ಇದನ್ನು ಇನ್ನಷ್ಟು ಜನಪ್ರಿಯಗೊಳಿಸುತ್ತದೆ. ಒಮ್ಮೆ ಬಂಧನಕ್ಕೆ ಕಾರಣವಾಗಿದ್ದಂಥ ಚಡ್ಡಿ ಈ ಉಡುಗೆ ಕೆಲವು ದಶಕಗಳಲ್ಲೇ ಸಾಮಾನ್ಯ ನಾಗರಿಕತೆಯ ಸಂಕೇತವಾಗಿ ಮಾರ್ಪಡುತ್ತೆ. ಇವತ್ತು ಜಾಗತಿಕ ತಾಪಮಾನ ಏರಿಕೆಯಿಂದ ಅನೇಕ ದೇಶಗಳು ಮತ್ತೆ ಉಡುಗೆಯ ನಿಯಮಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾವೆ. ಬೇಸಿಗೆಯಲ್ಲಿ ಹಗುರವಾದ ಉಡುಗೆ, ತೆರೆಯಾದಂಥ ಕಾಲರು, ಕೆಲವೆಡೆ ಚಡ್ಡಿಗಳಿಗೂ ಕೂಡ ಅನುಮತಿಯನ್ನು ನೀಡಬೇಕಂತಕ್ಕಂಥ ನಿರ್ಧಾರಗಳು ಹತ್ರ ಸಾಗ್ತಾ ಇದ್ದಾವೆ ಸರ್ಕಾರಗಳು. ವಿಜ್ಞಾನಿಗಳು ಹೇಳ್ತಕ್ಕಂಥ ಮಾತು ಬಹಳ ಸರಳ. ದೇಹವನ್ನು ತಂಪಾಗಿಸೋದು ಆರೋಗ್ಯದ ಭಾಗ್ಯ. 1936ರ ಘಟನೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತದೆ. ಸಂಪ್ರದಾಯಗಳು ಕಲ್ಲಿನಲ್ಲಿ ಕೆತ್ತಿದಂಥ ಕಟ್ಟಳೆಗಳಲ್ಲ, ನಿಯಮಗಳಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಸಾಮಾಜಿಕ ಒಪ್ಪಂದಗಳು ಮಾತ್ರವು. ವಾತಾವರಣ ಅತಿಯಾಗಿ ಬಿಸಿಯಾದಾಗ, ತಾಪಮಾನ ಏರಿದಾಗ ಸಮಾಜವು ಕೂಡ ತನ್ನ ಕಟ್ಟಳೆಗಳನ್ನು ಸಡಿಲಿಸಬೇಕಾಗುತ್ತೆ, ಬದಲಿಸಬೇಕಾಗತ್ತೆ. ಇವತ್ತು ಹಲವು ಮುಂದುವರೆದ ದೇಶಗಳಲ್ಲಿ ಚಡ್ಡಿ ಹುಟ್ಟು ನಿರಾಳವಾಗಿ ಜನ ನಡೀತಾ ಇರೋದ್ರ ಹಿಂದೆ ಕೇವಲ ಫ್ಯಾಷನ್ನ ಇತಿಹಾಸ ಇಲ್ಲ. ಅಲ್ಲಿ ಬೇಸಿಗೆಯ ಧಗೆಯ ವಿರುದ್ಧ ಹೋರಾಡಿದಂಥ ಒಂದು ಸಮಾಜದ ನೆನಪಿದೆ. ವೈದ್ಯರ ವೈಜ್ಞಾನಿಕ ಧೈರ್ಯ ಐತೆ, ಮತ್ತು ಜೀವ ಉಳಿಸೋದೇ ಮೊದಲೇ ಸಂಪ್ರದಾಯ ಅಂತಕ್ಕಂಥ ಅರಿವಿನಿಂದ ಹುಟ್ಟಿದ ಒಂದು ಸಣ್ಣ ಆದರೆ ಒಂದು ಮಹತ್ವದ ಸಾಮಾಜಿಕ ಕ್ರಾಂತಿಯ ಕಥೆ ಕೂಡ ಇದೆ. ಕೆಲವೊಮ್ಮೆ ಇತಿಹಾಸವನ್ನು ಬದಲಿಸೋದಕ್ಕೆ ಸೇನೆಗಳ ಅಗತ್ಯ ಇಲ್ಲ, ಅದಕ್ಕೆ ಒಂದೇ ಒಂದು ಬಿಸಿ ಗಾಳಿಯ ವಾತಾವರಣವೇ ಸಾಕನ್ನೋದನ್ನು ಇದು ತೋರಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಕೆಲವು ನಿಯಮಗಳು, ಸಾಮಾಜಿಕ ಕಟ್ಟುಕಟ್ಟುಗಳು ಸಂದರ್ಭಕ್ಕೆ ತಕ್ಕಂತೆ, ನಿಸರ್ಗದ ಬದಲಾವಣೆಗೆ ತಕ್ಕಂತೆ ಬದಲಾಗ್ತಕ್ಕಂಥ ಅನಿವಾರ್ಯತೆಗೆ ಒಳಗಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.